ಉಳ್ಳಾಲದ ವೀರರಾಣಿ ಹಬ್ಬಕ್ಕಳು ಆರಾಧಿಸುತ್ತಿದ್ದ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಇತ್ತೀಚೆಗೆ ನಡೆದ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಹಲವು ಪರಿಹಾರಗಳನ್ನು ಕೊಡಲಾಗುತ್ತಿತ್ತು. ಮೊದಲ ಸೇವೆಯಾಗಿ ಸೋಮೇಶ್ವರದ ಶ್ರೀ ಸೋಮನಾಥ ದೇವರಿಗೆ ಏಕಾದಶ ರುದ್ರ ಪಠಣ ಸೋಮವಾರ ನಡೆಯಿತು. ಬಳಿಕ ಶ್ರೀದೇವರಿಗೆ ಕಲಶಾಭಿಷೇಕ ನೆರವೇರಿತು. ಪಂಚದುರ್ಗ ಸಾನ್ನಿಧ್ಯ, ಮಹಾಗಣಪತಿ ಸಾನ್ನಿಧ್ಯ, ಪರಿವಾರ ದೇವರ ಸಾನ್ನಿಧ್ಯ, ಶ್ರೀ ರಾಜರಾಜೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿದ ನಂತರ 9 ಮಾಕಣಿಯ ಆರಾಧನೆಯ ಶ್ರೀ ಸೋಮನಾಥ ದೇವರ ಪೂಜೆ ನಡೆಯಿತು.
ಮಹಾಪೂಜೆಯ ಬಳಿಕ ದೇವರ ಸುತ್ತುಬಲಿ ಸಂಪನ್ನ ಕಂಡಿತು. ನಂತರ ಕಾರ್ಯಕ್ರಮದ ಆಯೋಜಕರಾದ ಶ್ರೀಕರ ಕಿಣಿ ಹಾಗೂ ತಂಡಕ್ಕೆ ಮಹಾಪ್ರಸಾದ ನೀಡಲಾಯಿತು. ಅದಕ್ಕೆ ಕೇಳಿದ್ದೆ ನಾನು ಎಲ್ಲರದ್ದು ಒಪ್ಪಿಗೆ ದೇವರ ಸನ್ನಿಧಿಯಲ್ಲಿ ಮಾಡಿಸಿದಂಥ ಸೇವೆ ಪೂರ್ಣ ಪ್ರಸಾದದ ಬ್ರಹ್ಮಾರ್ಪಣ ಬಿಡುವಲ್ಲಿ ಎಲ್ಲರಿಗೂ ಒಪ್ಪಿಕೊಟ್ಟಿದ್ದಾರೆ. ಆದ್ದರಿಂದ ಮುಂದೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸಾಗಲೆಂದು ಎನ್ನುತ್ತೇವೆ. ಪ್ರಾರಂಭದಲ್ಲಿ ದೇವರಲ್ಲಿ ಬೇಡ. ಪಾರ್ವತಿ ಪರಮೇಶ್ವರ ಬ್ರಹ್ಮನಾಥಂ ಐರಾರೋಗ್ಯಾನಂ ಸರ್ವೇಷಾಂ ಸಕಲಿಷ್ಟಾರು ಸಂಕಲ್ಪಿತ ಶೀಘ್ರ ಸಿದ್ಧಿ ಪಾರ್ವತಿ ಪರಮೇಶ್ವರ ಪೂರ್ಣಾಂಗ ಪ್ರಾಪ್ತಿಯಾಗತಂ ಏಕಾದಶ ರುದ್ರಾಭಿಷೇಕ ಭಗವಾನ್ ಮಾಂಗಲ್ಯಮೋಪರಿವಾ ದೇವತಾದೈಧ ರಾಣಿ ಹಬ್ಬಕ್ಕಲ್ಲಿ ಕೆಲವು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಂತ ಉಳ್ಳಾಲದಲ್ಲಿ ಅಜೀರ್ಣಾವಸ್ಥೆಯಲ್ಲಿದ್ದರು. ಅದಕ್ಕೆ ಪರಿಹಾರ ಕಂಡು ಬಂದಿದೆ. ಪರಿಹಾರಕ್ಕೆ ಮೊದಲಾಗಿ ಇಲ್ಲಿ ಸೋಮನಾಥ ಗ್ರಾಮ ದೇವರಲ್ಲಿ ಏಕದಶ ರುದ್ರಾಭಿಷೇಕ ಬರುವ ಸೋಮವಾರ ಇದೇ ಹಬ್ಬಕ್ಕನ ಆರಾಧನೆ ಮಾಡಿದ ಪುತ್ತಿಗೆಯಲ್ಲಿ ಸೋಮನಾಥನಲ್ಲಿ ಅಲ್ಲಿಂದ ಶುರು ಮಾಡ್ತಾಯಿದ್ದೀವಿ. ಮತ್ತು ಊರಿನ ಎಲ್ಲ ದೇವಸ್ಥಾನಗಳಿಗೆ ಎಣ್ಣೆ ಮತ್ತು ಹೂ ಚೆಂಡು ಮಲ್ಲಿಗೆ ಹಣ್ಣುಕಾಯಿ ಫಲವಸ್ತು ಎಲ್ಲ ಕೊಟ್ಟು ಪರಿಹಾರ ಮಾಡ್ತೇವೆ. ವರ್ಷದೊಳಗೆ ಒಂದು ಪ್ರತಿಷ್ಠೆ ಮತ್ತು ಒಂದು ಇದು ಮಾಡಲಿಕ್ಕೆ ಎಲ್ಲ ಕಾರ್ಯ ಆ ಸೋಮನಾಥನ ಮುಖ್ಯ ಪ್ರಾಣ ಎಲ್ಲ ನಿರ್ವಿಘ್ನವಾಗಿ ಅದರಿಂದ ಊರಿಗೆ ಒಳ್ಳೆ ಎಲ್ಲ ಜನರಿಗೆ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಸಂತೋಷ ಆಗಬೇಕು. ಸರ್ವೇ ಜನ ಸುಖಿನೋ ಭವಂತು ಆ ಉದ್ದೇಶದಲ್ಲಿ ನೀವು ಮುತುವರ್ಜಿ ವಹಿಸಿಕೊಂಡು ಈ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ಶ್ರದ್ಧೆಯಲ್ಲಿ ಮಾಡಿಸಿದ್ದೀರಿ. ಅದರ ಉದ್ದೇಶವಾಗಿ ಮಾಡಿಸಿದಂಥ ಏಕಾದಶ ರುದ್ರಾಗಿ ನಿನ್ನೆ ಕಳೆದ ಒಂದು ಸ್ವಲ್ಪ ಸಮಯದ ಹಿಂದೆ ಒಂದಾಗಿತ್ತು. ಅದೇ ಪ್ರಕಾರ ಇವತ್ತೊಂದು ನಡೆದಿದೆ. ನಡೆಸಿದಂತಹ ಸೇವೆಯನ್ನು ಭಗವಂತನು ಸುಗಳಿಯಲ್ಲಿ ಅಮೃತ ಗಳಿಗೆಯಲ್ಲಿ ಸಂತೋಷದಿಂದ ಸ್ವೀಕಾರ ಮಾಡಿಕೊಟ್ಟು ಪ್ರಸನ್ನರಾಗಿ ನಿಮ್ಮ ಆಕಾಂಕ್ಷೆ ಏನುಂಟು ಅದನ್ನು ಯಾವ ಒಂದು ಅಡ್ಡಿ ಆತಂಕ ಬರದ ಹಾಗೆ ಅದನ್ನು ನಿರ್ವಿಘ್ನವಾಗಿ ನೆರವೇರಿಸಿ ಆದಷ್ಟು ಶೀಘ್ರದಲ್ಲಿ ಮನಸ್ಸಿನ ಸಂಕಲ್ಪವನ್ನು
ಪರಿಪೂರ್ಣಗೊಳಿಸಿ ಸನ್ನಿಧಿಗೆ ಬಂದು ಬರುವ ಚೈತ್ರ ಶುದ್ಧ ಪುಣ್ಯಮೆ ಹನುಮಾನ್ ಜಯಂತಿಯೊಳಗೆ ಆಗಬೇಕು. ಆದಷ್ಟು ವೇಗದಲ್ಲಿ ಆಗಬೇಕು, ಅದಕ್ಕಿಂತ ಮೊದಲಾದರೂ ಉತ್ತಮ. ಅದನ್ನೇ ಹೇಳಿದ್ದು ನಾನು. ಆದಷ್ಟು ವೇಗದಲ್ಲಿ ಆಗುವ ಹಾಗೆ ದೇವರ ಅನುಗ್ರಹ ಮಾಡಲಿ. ಎಲ್ಲರಿಗೂ ಶಕ್ತಿ, ಚೈತನ್ಯ, ಭಾಗ್ಯ, ಅವಕಾಶ, ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಕೊಟ್ಟು ಎಲ್ಲರನ್ನು ಮನಸ್ಸಿಗೆ ಸಂತೋಷ ಉಂಟು ಮಾಡುವ ಹಾಗೆ ದೇವರು ಅನುಗ್ರಹಿಸಲಿ ಅಂತ ಹೇಳಿ ಶಕ್ತಿ ಕೊಡಬೇಕು. ಅದೇ ಎಲ್ಲರ ಐಕ್ಯಮತದಿಂದ ಎಲ್ಲರೂ ಬಂದು ಸಂಪತ್ತಿ ಕೆಲಸವನ್ನು ಮಾಡಲಿಕ್ಕೆ ನಡೆಸಿಕೊಡಿ. ಮನೋಭೀಷ್ಟ ಸಿದ್ಧಿರತ್ತು. ಸೋಮನಾಥದೇವರ ಪಾದಾರವಿಂದ. ಗೋವಿಂದ ಗೋವಿಂದ. ಅಬ್ಬಕ್ಕ ಟಿವಿಯ ಜೊತೆಗೆ ಮಾತನಾಡಿದ ಶ್ರೀಕರ ಕಿಣಿ ಮುಂದಕ್ಕೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಮುನ್ನಡೆಯಲು ಸರ್ವರ ಸಹಕಾರವನ್ನು ಯಾಚಿಸಿದರು. ರಾಣಿ ಅಬ್ಬಕ್ಕ ಕಾರ್ಯದಳದವರು ಒಂದು ರಾಣಿ ಅಬ್ಬಕ್ಕನ ಚಿಂತನೆಯನ್ನು ಪ್ರಶ್ನಾ ಮಾರ್ಗ ಮುಖಾಂತರ ಮಾಡಬೇಕಂತೇಳಿ ನಿರ್ಧಾರ ಮಾಡಿ ಒಂದು ತಂಡವನ್ನು ಕಟ್ಟಿಕೊಂಡಿದ್ದೆವು. ಅದರ ಪ್ರಕಾರ ಅಷ್ಟಮಂಗಲ ಪ್ರಶ್ನೆಯಾಗಿ ಅದು ಮೊದಲು 3 ದಿವಸ, ಆಮೇಲೆ 2 ದಿವಸ, 5 ದಿವಸ ಪ್ರಶ್ನೆಯಾಗಿ ಅದರಲ್ಲಿ ಕೂಲಂಕುಷವಾಗಿ ಅವಳು ಆರಾಧನೆ ಮಾಡುತ್ತಿದ್ದ ಎಲ್ಲ ದೇವಸ್ಥಾನಗಳ ಮಾಹಿತಿ, ಚರಿತ್ರೆ, ಐತಿಹಾಸಿಕ ಹಿನ್ನೆಲೆ ಬಂದು ಒಂದು 2-3 ಇನ್ನು ಜೀರ್ಣಾವಸ್ಥೆಯಲ್ಲಿದೆ. ಒಂದು ನಾಗನು ಹಬ್ಬಕ್ಕೆ ಆರಾಧನೆ ಮಾಡಿದ್ದು, 2ನೇದಾಗಿ ಒಂದು ರಕ್ಷೇಶ್ವರಿ, 3ನೇದಾಗಿ ಒಂದು ಹನುಮಂತ. ಮತ್ತು ಅವಳು ಆರಾಧನೆ ಮಾಡಿದ ಎಲ್ಲ ದೇವಸ್ಥಾನಗಳು ಸೋಮನಾಥ ಇರಲಿ, ಉಳ್ಳಾಲ್ತಿ ಇರಲಿ, ಮಲರಾಯ ಇರಲಿ, ವೀರಭದ್ರ ಇರಲಿ, ನರಸಿಂಹ ಇರಲಿ, ವ್ಯಾಘ್ರ ಚಾಮುಂಡಿ ಇರಲಿ, ಎಲ್ಲ ದೇವಸ್ಥಾನಗಳ ಅವರ ಮಟ್ಟಿಗೆ ಭಗವತಿ ಎಲ್ಲ ಅವರವರ ಮಟ್ಟಿಗೆ ಆರಾಧನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳುಂಟು. ಅದನ್ನು ಸಹ ಸರಿಯಾಗ್ತದಂಥ ಪ್ರಶ್ನಾ ಚಿಂತನೆಯಲ್ಲಿ ಬಂದಿದೆ. ಒಂದು ರಕ್ತೇಶ್ವರಿ ಪ್ರತಿಷ್ಠೆ ಆಗಿ ಈ ವರ್ಷದೊಳಗೆ, ಅಂದರೆ ಬರುವ ಸಂವತ್ಸರದ ಈ ಪರಾಭವ ನಾಮ ಸಂವತ್ಸರದ ಒಳಗೆ, ಅಂದರೆ ಬರುವ ಚೈತ್ರ ಶುದ್ಧ ಪುಣ್ಯಮಿ, ಅಂದರೆ ಹನುಮಂತ ಜಯಂತಿ ಒಳಗೆ ರಕ್ತೇಶ್ವರಿ ಪ್ರತಿಷ್ಠೆಯಾಗಿ ಹನುಮಂತನ ಒಂದು ಆರಾಧನೆ ಶುರು ಮಾಡಿದರೆ ಎಲ್ಲವೂ ಸರಿಯಾಗ್ತದೆ. ಊರಿಗೆ ಒಳ್ಳೆಯ ಸುಭಿಕ್ಷೆ ಆಗ್ತದೆ. ಅಬ್ಬಕ್ಕ ಕಾರ್ಯದಳದ ಚಂದ್ರಹಾಸ ಉಳ್ಳಾಲ್, ಸದಾನಂದ ಬಂಗೇರ, ಯಶವಂತ ಅಮೀನ್, ಲತಾ ರೈ, ಶರತ್ಗಟ್ಟಿ 9 ಕೆರೆ, ದಿನೇಶ್, ರೋಹಿದಾಸ್ ಬಂಗೇರ ಸೇರಿದಂತೆ ಹಲವರು ಈ ವೇಳೆ ಹಾಜರಿದ್ದರು.